ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಹ್ಯಾಂಡಲ್ ಮಾಡಿದ್ದು ಒನ್ ಆಫ್ ದ ಡರ್ಟಿಯೆಸ್ಟ್ ಕೇಸ್ ಅಂತಿದ್ದ. ಒಮ್ಮೆ ಅವ್ರ ಆಫೀಸ್ ಒಳಗ ಮುಂಬೈದ ಫೇಮಸ್ ಬಿಸ್ನೆಸ್ ಮ್ಯಾನ್ ಮತ್ತು ಅವ್ರ ಮಗ ಬಂದಿದ್ರು. ಅವ್ರದ್ದು ಒಂದು ಪ್ರಾಬ್ಲಮ್ ಇತ್ತು. ಏನಂದ್ರ ಅವ್ರ ಚಿಕ್ಕ ಮಗ ಒಟ್ಟ ಮದ್ವಿನ ಆಗತಿರ್ಲಿಲ್ಲ ಅಂತ. ಯಾವ ಹುಡುಗಿ ಫೋಟೋ ತೋರಿಸಿದ್ರು ಅವ್ರು ರಿಜೆಕ್ಟ್ ಮಾಡ್ಕೊಂಡು ಹೊರಗೆ ಹೋಗ್ಬಿಡ್ತಿದ್ದ ಅಂತ. ಅವಾಗ ಆ ಡಿಟೆಕ್ಟಿವ್ ಅವ್ನ ಕೇಸ್ ತಗೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. ಫಸ್ಟಿಗೆ ಅವ್ನ ಮೆಂಟಲ್ ಇಶ್ಯೂಸ್ ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಗ್ತ ಅವಂಗಂತದ್ದು ಯಾವುದೂ ಕನ್ಸರ್ನ್ ಇಲ್ಲ ಅಂತೇಳಿ. ಫಿಸಿಕಲ್ ಟೆಸ್ಟ್ ಇಂಡೈರೆಕ್ಟ್ಲಿ ಅವ್ರ ಫ್ಯಾಮಿಲಿ ಥ್ರೂ ಮಾಡಿಸಿದ್ರೆ ಅವಾಗೂ ಗೊತ್ತಾತ ಅವ್ಗೆ ಯಾವುದು ಸೆಕ್ಷುವಲ್ ಡಿಸಾರ್ಡರ್ ಇಲ್ಲ ಅಂತೇಳಿ. ಮುಂದೆ ಅವ್ನ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ಚೆಕ್ ಮಾಡಿದಾಗ ಗೊತ್ತಾತ ಅವಂಗೆ ಸ್ಕೂಲ್ ಮತ್ತು ಕಾಲೇಜ್ದಾಗ ಹುಡುಗ್ಯಾರೇ ಗರ್ಲ್ ಫ್ರೆಂಡ್ ಇತ್ತು ಅಂತೇಳಿ. ಇವೆಲ್ಲ ಕ್ಲಿಯರ್ ಇದ್ದಾಗ ಆ ಡಿಟೆಕ್ಟಿವ್ ಇವ್ನ ಹಿಂದೆ ಸರ್ವಿಲೆನ್ಸ್ ಮಾಡೋ ರಿಕ್ವೆಸ್ಟ್ ಅವ್ರ ಫ್ಯಾಮಿಲಿ ಕಡೆ ಕೇಳಿದ್ರು. ಅಂದ್ರೆ ಅವ್ನ ಹಿಂದೆ ಮನುಷ್ಯರಿಟ್ಟು ತಾವು ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಎಲ್ಲ ಟ್ರ್ಯಾಕ್ ಮಾಡಕ್ಕೆ. ಸೊ ನಾ ಹುಡುಗನಿಂದ ಈಗ ಟ್ರ್ಯಾಕ್ ಮಾಡಕ್ಕೆ ಜನ ಇದ್ರು. ಅವ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಎಲ್ಲ ಟ್ರ್ಯಾಕ್ ಆಗತ್ತಿತ್ತು. ಅವಾಗ ನೋಡ್ರಿ ಒಬ್ಬಾಕಿ ಹುಡುಗಿ ಅವ್ರ ಕೈಯಾಗ ಸಿಕ್ಕಿದ್ದ. ಆಕಿ ನೋಡಕ್ಕೆ ಭಾಳ ಚಂದಿದ್ಲು. ಎಲ್ಲ ಕಡೆ ಇವನ್ ಜೋಡಿನ ಹೋಟೆಲ ಮತ್ತು ಪಬ್ ಅಡ್ಡಾಡ್ತಿದ್ಲ. 15 ದಿನ ಸರ್ವೆಲೆನ್ಸ್ ಮಾಡಿದ ಮೇಲೆ ಗೊತ್ತಾತ ಈ ಹುಡುಗ ಮ್ಯಾಕ್ಸಿಮಮ್ ಟೈಮ್ ಈ ಹುಡುಗಿ ಜೋಡಿನ ಹ್ಯಾಂಗೌಟ್ ಮತ್ತು ಮಾತಾಡ್ತಿರ್ತಾನಂತೇಳಿ. ಮುಂದೆ ಆಕಿ ಫೋಟೋ ಆ ಬಿಸ್ನೆಸ್ ಮ್ಯಾನಿಗೆ ತೋರಿಸಿದಾಗ ಅವ್ರು ಶಾಕ್ ಆಗಿ ಹೋಗ್ಬಿಟ್ಟಿದ್ರ. ಯಾಕಂದ್ರೆ ಆ ಹೆಣ್ಮಗಳು ಅವ್ರ ದೊಡ್ಡ ಮಗನ ಹೆಂಡತಿ ಇದ್ಲು.